ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಭದ್ರಾ ಜಲಾಶಯದಿಂದ ಜುಲೈ 2ನೇ ವಾರದಲ್ಲಿಯೇ ನದಿಗೆ ನೀರು ಹರಿಸಲಾಗಿದೆ. ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ? ಮೇಘ, ಭದ್ರಾ ಜಲಾಶಯ ಇನ್ನೂ ಭರ್ತಿಯಾಗಿಲ್ಲ. 174 ಅಡಿಗಳಷ್ಟು ನೀರು ಸಂಗ್ರಹ ಆಗಿದೆ. ಭದ್ರಾ ಜಲಾಶಯದ ಒಟ್ಟು ಸಾಮರ್ಥ್ಯ 186 ಅಡಿ ಅಷ್ಟು ನೀರು ಬರ್ಬೇಕಾಗಿತ್ತು. ಆದ್ರೆ ಈಗ್ಲೇನೆ ನೀರು ಬಿಡಲಾಗಿದೆ. ಜಲಾಶಯದ 4 ಗೇಟ್ಗಳನ್ನ ತೆರೆದು ಸರಿಸುಮಾರು ಒಂದು 5,000 ಕ್ಯೂಸೆಕ್ಸ್ ನೀರನ್ನ ನದಿ ಪಾತ್ರಕ್ಕೆ ಹರಿಸಲಾಗ್ತಾ ಇದೆ. ಒಟ್ಟು 11,000 ಕ್ಯೂಸೆಕ್ಸ್ ಅಷ್ಟು ಒಳಹರಿವು ಇದೆ ಈಗ ನದಿನಲ್ಲಿ. ಹಾಗಾಗಿ ಈಗ ಭದ್ರಾ ಜಲಾಶಯದಿಂದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಈಗ ಜುಲೈ 2ನೇ ವಾರ, ಇನ್ನೂ 10 ಅಡಿ ಬಾಕಿ ಇದ್ದಂತೆ ಯಾಕೆ ನೀರು ಬಿಡುತ್ತ ತೀರ್ಮಾನವನ್ನ ನೀರಾವರಿ ಇಲಾಖೆ ತೆಗೆದುಕೊಂಡಿದೆ ಅಂತ ಹೇಳಿ ಎಲ್ರಿಗೂ ಅಚ್ಚರಿ ಆಗಿದೆ. ವಾಸ್ತವ ಏನಂದ್ರೆ, ಜುಲೈ 2ನೇ ವಾರದಷ್ಟೊತ್ತಿಗೆ ಭದ್ರಾ ಜಲಾಶಯ ಭರ್ತಿಯಾದಂತ ಉದಾಹರಣೆ ಬಹಳ ಕಡಿಮೆ. ಈಗ ತಾನೇ ಮುಂಗಾರು ಆರಂಭ ಆಗ್ತಾ ಇದೆ. ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಭದ್ರಾ ಜಲಾಶಯ ಭರ್ತಿ ಆಗ್ತಾ ಇತ್ತು. ಆವಾಗ ನೀರನ್ನ ನದಿ ಪಾತ್ರಕ್ಕೆ ಹರಿಸಲಾಗ್ತಾ ಇತ್ತು. ಆದ್ರೆ ಇನ್ನು 10 ಅಡಿ ಬಾಕಿ ಇದೆ. ಮುಂಗಾರಿನ ಆರಂಭದಲ್ಲಿಯೇ 174 ಅಡಿ ಇದ್ದಂತ ಸಂದರ್ಭದಲ್ಲಿ ನೀರನ್ನು ಬಿಡ್ಲಿಕ್ಕೆ ಇದೇ ಕಾರಣ. ಇನ್ನೂ ಸಾಕಷ್ಟು ನೀರು ಭದ್ರಾ ಜಲಾಶಯಕ್ಕೆ ಹರಿದು ಬರುತ್ತೆ. ಯಾಕಂದ್ರೆ ಸರಿಸುಮಾರು ಇನ್ನೂ ಒಂದು 3 ತಿಂಗಳಷ್ಟು ಮಳೆಗಾಲ ಬಾಕಿ ಇದೆ. ಹಾಗಾಗಿ ಈ ಬಾರಿ ಭದ್ರಾ ಜಲಾಶಯ ಭರ್ತಿ ಆಗತ್ತೆ ಅಂತ ಹೇಳಿ ಎಲ್ರಿಗೂ ಖಚಿತವಾಗಿತ್ತು. ಯಾಕಂದ್ರೆ ಮುಂಗಾರು ಬಹಳ ಮುಂಚೆಯೇ ಆರಂಭವಾಗಿತ್ತು. ಹೋದ ವರ್ಷವೂ ಸಹ ನೀರನ್ನ ನದಿ ಪಾತ್ರಕ್ಕೆ ಹರಿಸಲಾಗಿತ್ತು. ಗೇಟನ್ನ ತೆಗೆದು ಬಹಳ ಮುಂಚೆ ಗೇಟನ್ನ ತೆಗೆದು ನದಿ ಪಾತ್ರಕ್ಕೆ ಹರಿಸಲಾಗಿತ್ತು. ಹಾಗಾಗಿ ನೀರಿನ ಸಂಗ್ರಹವೂ ಸಹ ಭದ್ರಾ ಜಲಾಶಯದಲ್ಲಿ ಇತ್ತು. ಬಹಳ ಬೇಗನೆ ಭರ್ತಿಯಾಗಿತ್ತು ಅಂತ ನಿರೀಕ್ಷೆ ಇತ್ತು. ಆದ್ರೆ ಜೂನ್ ತಿಂಗಳಲ್ಲೇ ಸಾಕಷ್ಟು ಮಳೆಯಾಗಿದೆ. ಹಾಗಾಗಿ ಭದ್ರಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇರೋದ್ರಿಂದ ಭದ್ರಾ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ. ಸರಿಸುಮಾರು ಈಗ್ಲೇನೆ 11,000 ಕ್ಯೂಸೆಕ್ಸ್ ಇದೆ. ಕೆಲವು ಸಂದರ್ಭದಲ್ಲಂತೂ 20,000 ಕ್ಯೂಸೆಕ್ಸ್, 25,000 ಕ್ಯೂಸೆಕ್ಸ್ ಹೋದಂತ ಉದಾಹರಣೆಯೂ ಇದೆ. ಹಾಗಾಗಿ ಇನ್ನು ಮಳೆಗಾಲ ತುಂಬಾ ಇರೋದ್ರಿಂದ ಈಗ ನದಿ ಪಾತ್ರಕ್ಕೆ ನೀರು ಹರಿಸಿದ್ರೆ, ಗೇಟನ್ನ ತೆರೆದ್ರೆ ರೈತರಿಗೆ ಯಾವ ಸಮಸ್ಯೆನೂ ಇಲ್ಲ. ಯಾಕಂದ್ರೆ ನೀರು ಬರ್ತಾನೆ ಇರುತ್ತೆ, ಇನ್ನು ಹೆಚ್ಚು ನೀರು ಸಂಗ್ರಹ ಆಗತ್ತೆ. ಹಾಗಾಗಿ ಪೂರ್ತಿ ಭರ್ತಿ ಆಗೋದವರೆಗೂ ಕಾಯೋದಕ್ಕಿಂತ ಈಗಲೇ ನೀರನ್ನ ನದಿ ಪಾತ್ರಕ್ಕೆ ಹರಿಸೋದು ಸೂಕ್ತ ಅಂತೇಳಿ ನೀರಾವರಿ ಇಲಾಖೆ ತೀರ್ಮಾನ ತೆಗೆದುಕೊಂಡಿರುವ ಸಾಧ್ಯತೆ ಇದೆ. ಹಾಗಾಗಿ ಇನ್ನು 10 ಅಡಿ ಬಾಕಿ ಇದ್ದಂತೆಯೇ ಜಲಾಶಯದ ಗೇಟ್ಗಳನ್ನ ತೆರೆದು ಈಗ ನದಿ ಪಾತ್ರಕ್ಕೆ ನೀರನ್ನು ಹರಿಸಲಾಗ್ತಾ ಇದೆ. ಈಗ ಭದ್ರಾ ನದಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ಭದ್ರಾ ನದಿ ಮುಂದೆ ಹೋಗಿ ಕೂಡ್ಲಿ ಇಲ್ಲಿ ತುಂಗಾ ನದಿಯನ್ನ ಸೇರಿ ಮತ್ತೆ ಅದು ಮುಂದೆ ಸಾಗಿ ಈಗ ತುಂಗಭದ್ರಾ ಜಲಾಶಯ ಇದೆ ಹೊಸಪೇಟೆಯಲ್ಲಿ, ಅಲ್ಲಿಗೆ ಹೋಗುತ್ತೆ. ಹಾಗಾಗಿ ಈ ಬಾರಿ ರೈತರಿಗೆ ಬಹಳ ಮುಂಚೆಯೇ ಒಂದು ಖುಷಿಯ ಒಂದು ಸೂಚನೆಯನ್ನ ಈ ಭದ್ರಾ ನದಿ ಕೊಟ್ಟಿದೆ. ಭದ್ರಾ ನದಿ ಮಧ್ಯ ಕರ್ನಾಟಕದ ಜೀವನಾಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅತಿ ಹೆಚ್ಚು ಪ್ರದೇಶಕ್ಕೆ ಈ ಭದ್ರಾ ಜಲಾಶಯ ನೀರನ್ನ ಒದಗಿಸುತ್ತೆ. ವಾಸ್ತವವಾಗಿ ನೋಡಿದ್ರೆ KRS ಏನಿದೆ ಅದಕ್ಕಿಂತ ಹೆಚ್ಚು ಅಚ್ಚುಕಟ್ಟು ಪ್ರದೇಶ ಭದ್ರಾ ಜಲಾಶಯಕ್ಕಿದೆ. ಮತ್ತು ಬರೀ ಭದ್ರಾ ಜಲಾಶಯ ಮಾತ್ರ ಅಲ್ಲ, ಭದ್ರಾ ಜಲಾಶಯದಿಂದ ಹರಿದು ಹೋದಂತ ನೀರು ತುಂಗಭದ್ರಾ ನದಿಯ ಮೂಲಕ ಹೊಸಪೇಟೆಯನ್ನ ಸೇರಿ ಅಲ್ಲಿಯೂ ಸಹ ಸಾವಿರಾರು ರೈತರು, ಲಕ್ಷಾಂತರ ರೈತರು ಈ ತುಂಗಭದ್ರಾ ನದಿಯನ್ನ ಅವಲಂಬಿಸಿದ್ದಾರೆ. ಹಾಗಾಗಿ ಈಗ ಭದ್ರಾ ಜಲಾಶಯದಿಂದ ನೀರನ್ನು ಹೊರಗೆ ಬಿಡ್ತಾ ಇರೋದು ರೈತರಿಗೆ ಒಂದು ಖುಷಿಯ ಸಂಗತಿ. ಆದ್ರೆ ಈಗ ಭದ್ರಾ ಜಲಾಶಯದಲ್ಲಿ ಏನು ನಾಲೆಯ ಮೂಲಕ ನೀರನ್ನು ಹರಿಸಬೇಕಾಗಿತ್ತು ಅದನ್ನೂ ಶುರುವಾಗಿಲ್ಲ. ಅಂದ್ರೆ ಭದ್ರಾ ಎಡದಂಡೆ ಆಗಿರ್ಬೋದು, ಭದ್ರಾ ಬಲದಂಡೆ ಆಗಿರ್ಬೋದು, ಈ ನಾಲೆಗಳ ಮೂಲಕ ನೀರನ್ನು ಹರಿಸುವ ಕೆಲಸವನ್ನ ಇನ್ನೂ ಆರಂಭ ಮಾಡಿಲ್ಲ. ಭದ್ರಾ ಬಲದಂಡೆ ನಾಲೆ ಏನಿದೆ ರಿಪೇರಿ ಕಾರ್ಯ ನಡೀತಾ ಇದೆ. ಇನ್ನು ರಿಪೇರಿ ಕಾರ್ಯ ಕಂಪ್ಲೀಟ್ ಆಗಿಲ್ಲ. ಈಗ ಮಳೆಗಾಲ ಬೇರೆ ಶುರು ಆಯ್ತು. ಹಾಗಾಗಿ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ವೋ, ಆದ್ರೂ ಸಹ ಒಂದ್ ಸ್ವಲ್ಪ ನೀರು ಹರಿದು ಹೋಗ್ತಾ ಇತ್ತು. ಆದ್ರೆ ಈ ಬಾರಿ ಭದ್ರಾ ಎಡದಂಡೆ ಮತ್ತು ಬಲದಂಡೆ ನಾಲೆಯ ಮೂಲಕ ನೀರನ್ನು ಹರಿಸೋದಕ್ಕೆ ತೀರ್ಮಾನ ತೆಗೆದುಕೊಂಡಿಲ್ಲ. ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರ ಏನಿದೆ, ಭದ್ರಾ ಕಾಡ ಸಲಹಾ ಸಮಿತಿ ಸಭೆಯೂ ಸಹ ಆಗಿಲ್ಲ. ಬಹುಶಃ ನೀರನ್ನ ಬಿಟ್ಟೋದ್ರಿಂದ ಸದ್ಯಕ್ಕೆ ಸಲಹಾ ಸಮಿತಿ ಸಭೆಯನ್ನ ಕರೆಯಬಹುದು. ಭದ್ರಾ ಎಡದಂಡೆ ಮತ್ತು ಬಲದಂಡೆ ನಾಲೆಯ ಮೂಲಕ ರೈತರಿಗೆ ನೀರನ್ನ ಹರಿಸುವಂತ ತೀರ್ಮಾನವನ್ನ ತೆಗೆದುಕೊಳ್ಬಹುದು. ಈಗ ಬಹಳ ಮುಂಚೆ ಜುಲೈ 2ನೇ ವಾರದಲ್ಲೇ ಭದ್ರಾ ಜಲಾಶಯದ 4 ಗೇಟ್ಗಳನ್ನ ತೆರೆದು ಸರಿಸುಮಾರು 5,000 ಕ್ಯೂಸೆಕ್ಸ್ ನೀರನ್ನ ನದಿ ಪಾತ್ರಕ್ಕೆ ಹರಿಸಲಾಗ್ತಾ ಇದೆ. ಒಂದ್ ರೀತಿನಲ್ಲಿ ಖುಷಿಯ ಸಂಗತಿ. ತುಂಗಾ ಜಲಾಶಯ ಬಹಳ ಮುಂಚೆಯೇ ಭರ್ತಿಯಾಗಿ ತುಂಗಾ ಜಲಾಶಯದಲ್ಲೂ ಸಹ ನೀರನ್ನ ಹೊರಗೆ ಹರಿಬಿಡ್ಲಾಗ್ತಾ ಇದೆ. ಈಗ ತುಂಗಾ ಜಲಾಶಯದಿಂದ ತುಂಗಾ ಮೇಲ್ದಂಡೆ ಕಾಲುವೆಗೆ ನೀರನ್ನು ಹರಿಸ್ತೀವಿ ಅಂತ ಹೇಳಿ ಇದೇ 14ನೇ ತಾರೀಕಿಂದ ಹರಿಸ್ತೀವಿ ಅಂತ ಹೇಳಿ ನೀರಾವರಿ ಇಲಾಖೆ ತೀರ್ಮಾನ ಕೈಗೊಂಡಿದೆ. ಇತ್ತ ಭದ್ರಾ ಜಲಾಶಯದಲ್ಲೂ ಸಹ ಭರ್ತಿಯಾಗಿ ಇನ್ನು 10 ಅಡಿ ಬಾಕಿ ಇದ್ದಂತೆ, ಭರ್ತಿಯಾಗಲು 10 ಅಡಿ ಬಾಕಿ ಇರುವಂತೆಯೇ ಈಗ ನದಿ ಪಾತ್ರಕ್ಕೆ ನೀರನ್ನು ಹರಿಸಲಾಗ್ತಾ ಇದೆ. ಹಾಗಾಗಿ ರೈತರಿಗೆ ಒಂದ್ ರೀತಿ ಖುಷಿಯ ಸಂಗತಿ ಇದು.
ಬಹಳ ಮುಂಚೆ ಜುಲೈ 2ನೇ ವಾರದಲ್ಲೇ, ಬಹಳ ಅಪರೂಪದ ವಿದ್ಯಮಾನ ಇದು. 1956ರಲ್ಲಿ ಭದ್ರಾ ಜಲಾಶಯ ಏನು ಕಾರ್ಯಾಚರಣೆಗೆ ಬಂತು, ನಿರ್ಮಾಣ ಕಾಮಗಾರಿ ಪೂರ್ಣವಾಗಿ ತನ್ನ ಕೆಲಸವನ್ನ ಆರಂಭಿಸಿತು. ಭದ್ರಾ ಜಲಾಶಯ 1956ರಿಂದ ಇವತ್ತಿನವರೆಗೂ ಸಹ ಎಲ್ಲೋ ಮಧ್ಯ ಮಳೆ ಕಡಿಮೆ ಆದಂತ ಕೆಲವು ಅವಧಿಗಳನ್ನ ಹೊರತುಪಡಿಸಿದ್ರೆ ಉಳಿದ ಸಂದರ್ಭದಲ್ಲಿ ಯಾವತ್ತೂ ಭದ್ರಾ ಜಲಾಶಯ ರೈತರಿಗೆ ನಿರಾಶೆಯನ್ನು ಉಂಟು ಮಾಡಿಲ್ಲ. ಬರ ಸಂದರ್ಭದಲ್ಲಿ ಒಂದು 4-5 ವರ್ಷಗಳ ಕಾಲ ಒಂದು ಸ್ವಲ್ಪ ಸಮಸ್ಯೆ ಆಗಿರ್ಬೋದು, ಅದನ್ನ ಹೊರತುಪಡಿಸಿ ಭದ್ರಾ ಜಲಾಶಯ ರೈತರಿಗೆ ಯಾವತ್ತೂ ಖುಷಿಯನ್ನ ಕೊಟ್ಟಿದೆ, ಸಂತಸವನ್ನು ಕೊಟ್ಟಿದೆ. ಹಾಗಾಗಿ ಈಗ ನೀರು ಹರಿತಾ ಇರೋದು ರೈತರಿಗೆ ಶುಭ ಸಂಕೇತವಾಗಿ ಕಾಣಿಸ್ತಾ ಇದೆ ಮೇಘ. ಈ ನಡುವೆ ಭಾರಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಲಾಗಿದೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ಮೇಘ, ಮಳೆ ಇನ್ನೂ ಸಾಕಷ್ಟು ಇದೆ. ಇನ್ನು ಮುಂಗಾರಿನ ಆರಂಭದಲ್ಲಿ ನಾವಿದ್ದೇವೆ. ಮುಂಗಾರು ತುಂಬಾ ಅರ್ಲಿಯಾಗಿನೇ ಕರ್ನಾಟಕವನ್ನ ಪ್ರವೇಶ ಮಾಡ್ತು. ಆದ್ರೂ ಸಹ ಮಳೆ ವ್ಯಾಪಕವಾಗಿ ಬರುವಂತಹ ಸೂಚನೆ ಇದೆ. ಈಗಾಗಲೇ ಹಲವು ಜಿಲ್ಲೆಗಳಿಗೆ ಮಳೆಗಾಲ ಈ ಒಂದು ತಿಂಗಳು ಮುಂಚೆಯೇ ರೆಡ್ ಅಲರ್ಟ್ ಅನ್ನು ಕೊಡಲಾಗಿತ್ತು, ಆರೆಂಜ್ ಅಲರ್ಟ್ ಅನ್ನು ಕೊಡಲಾಗಿತ್ತು. ಹಾಗಾಗಿ ಒಂದು ತಿಂಗಳು ಮುಂಚೆ ಈಗ ಮುಂಗಾರು ಆರಂಭವಾಗಿ ಎಲ್ಲ ಕಡೆ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿಯಾಗಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೃಷ್ಣರಾಜ ಸಾಗರ ಕಾವೇರಿ ನದಿಗೆ ಮೈಸೂರಿನಲ್ಲಿ, ಮಂಡ್ಯದಲ್ಲಿ ಅಲ್ಲಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿಯೇ ಜಲಾಶಯ ಭರ್ತಿಯಾಗಿ ಇಲ್ಲಿ ಬಾಗಿನವನ್ನು ಅರ್ಪಿಸಿದ್ರು. ಆ ಸಂದರ್ಭದಲ್ಲಿ ಸಂತಸವನ್ನು ವ್ಯಕ್ತಪಡಿಸಿದ್ರು. ಬರೀ KRS ಜಲಾಶಯ ಮಾತ್ರ ಅಲ್ಲ, ಮೆಟ್ಟೂರು ಜಲಾಶಯ ಏನು ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಸದಾ ವಿವಾದಕ್ಕೆ ಕಾರಣವಾಗ್ತಿದೆ ಅಂತ ಕಾವೇರಿ ಜಲಾಶಯ ಜೂನ್ ತಿಂಗಳಲ್ಲೇ ಭರ್ತಿಯಾಗಿ, ಮೆಟ್ಟೂರು ಜಲಾಶಯವೂ ಸಹ ಭರ್ತಿಯಾಗಿ, ಮೆಟ್ಟೂರು ಜಲಾಶಯದಿಂದನೂ ಸಹ ತಮಿಳುನಾಡಿನ ಮೆಟ್ಟೂರು ಜಲಾಶಯ ಅಲ್ಲಿಂದಲೂ ಸಹ ನೀರನ್ನ ಹೊರಬಿಡಲಾಗಿದೆ. ಹಾಗಾಗಿ ಈ ಕರ್ನಾಟಕದಾದ್ಯಂತ ಮುಂಗಾರು ಉತ್ತಮವಾಗಿ ಆಗ್ತಾ ಇದೆ. ವಾಡಿಕೆಗಿಂತ ಹೆಚ್ಚು ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಹೇಳಿತ್ತು. ಮತ್ತು ಮುಂದಿನ ದಿನಗಳಲ್ಲಿಯೂ ಸಹ ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಗಾಗಿ ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗುತ್ತೆ. ಕರ್ನಾಟಕದಾದ್ಯಂತ ಎಲ್ಲಾ ಹಳ್ಳ ಕೊಳ್ಳಗಳು, ಕೆರೆಕಟ್ಟೆಗಳು ಭರ್ತಿಯಾಗುತ್ತೆ, ಜಲಾಶಯಗಳು ಭರ್ತಿಯಾಗುತ್ತೆ. ಹಾಗಾಗಿ ನೀರಿನ ವಿಚಾರದಲ್ಲಿ ಈ ಬಾರಿ ಕರ್ನಾಟಕ ಕಳೆದ 2-3 ವರ್ಷಗಳಿಂದ ಸಮೃದ್ಧಿಯ ದಿನಗಳನ್ನ ನೋಡ್ತಾ ಇದೆ. ಒಂದು ಮಾತಿತ್ತು, ಸಿದ್ದರಾಮಯ್ಯ ಅವರ ಸರ್ಕಾರ ಈ ಹಿಂದೆ ಇದ್ದಂತ ಸಂದರ್ಭದಲ್ಲಿ ಬರಗಾಲ ಕಾಣಿಸ್ಕೊಂಡಿತ್ತು, ಒಂದ್ ಸ್ವಲ್ಪ ಮಟ್ಟಿಗೆ ಮಳೆ ಕಡಿಮೆ ಆಗಿತ್ತು. ಹಾಗಾಗಿ ಈ ಬಾರಿ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಬಂದ್ರೆ ಮತ್ತೆ ಬರಗಾಲ ಆಗತ್ತೆ ಅಂತ ಬಹಳಷ್ಟು ಜನ ಮಾತಾಡ್ತಾ ಇದ್ರು. ಆದ್ರೆ ಅದು ಹುಸಿಯಾಗೋ ನಿಟ್ಟಿನಲ್ಲಿ ಕಳೆದ 2-3 ವರ್ಷದಿಂದ ಕರ್ನಾಟಕದಾದ್ಯಂತ ವ್ಯಾಪಕ ಮಳೆ ಆಗ್ತಾ ಇದೆ. ಎಲ್ಲಾ ಜಲಾಶಯಗಳು ಭರ್ತಿ ಆಗ್ತಾ ಇದಾವೆ. ಇತಿಹಾಸದಲ್ಲೇ ಅಭೂತಪೂರ್ವ ಅನ್ನೋ ರೀತಿನಲ್ಲಿ, ದಾಖಲೆಯನ್ನ ಮಾಡೋ ರೀತಿನಲ್ಲಿ ಜಲಾಶಯಗಳು ಬಹಳ ಬೇಗನೆ ಭರ್ತಿಯಾಗಿ ನದಿ ಪಾತ್ರಕ್ಕೆ ನೀರನ್ನ ಹರಿಸಲಾಗ್ತಾ ಇದೆ. ಹಾಗಾಗಿ ಹವಾಮಾನ ಇಲಾಖೆ ಈಗ ಮುನ್ಸೂಚನೆ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ಘಟ್ಟ ಪ್ರದೇಶಗಳಲ್ಲಿ, ಮಲೆನಾಡು ಪ್ರದೇಶಗಳಲ್ಲಿ ವ್ಯಾಪಕ ಮಳೆ ಆಗುವ ಮುನ್ಸೂಚನೆಯನ್ನು ಕೊಟ್ಟಿದೆ ಮೇಘ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.